ಹೌದಾ? ಸರಿ, ಹಾಗಾದ್ರೆ ಇವತ್ತೇ ಇಲ್ಲೇ ಈಗ್ಲೇ ಇತ್ಯರ್ಥ ಆಗೋಗ್ಲಿ. ಬಾ, ಈ ಪಾಂಡುರಂಗನ್ನ ಯಾಮಾರ್ಸಕ್ ನೋಡ್ತಾಳೆ. ಈ ಪಾಂಡುರಂಗ ಯಾರು ಅಂತ ತೋರಿಸ್ತೀನಿ. ನೀನು ಇವಳನ್ನ ಒಳಗ್ ಕಳ್ಸಿದ್ಯಾ? ಹೌದು ಸರ್, ಅವರೇ ಕಳ್ಸಿದ್ದು. ನಿನ್ನ ಕೇಳದ್ನಾ? ನಾನು ಯಾರನ್ನ ಕೇಳ್ತೀನೋ ಅವ್ರು ಉತ್ತರ ಕೊಡ್ಬೇಕಷ್ಟೇ. ನಿನ್ನನ್ನೇ ಕೇಳ್ತಾ ಇರೋದು. ವಿರಾಜ್ ಸರ್ ಇಲ್ದೇ ಇರುವಾಗ ನೀನು ಇವಳನ್ನ ಅವ್ರ ಕ್ಯಾಬಿನ್ ಕಳಿಸ್ದ. ಇವಳು ಸುಳ್ಳಿ ಅಂತ ಗೊತ್ತಾಗ್ಬೇಕು. ಮುಂದೆ ಕಳ್ತನ ಮಾಡಕ್ಕೂ ಮುಂಚೆ ಈ ಪಾಂಡುರಂಗನ ಹೆಸರು ನೆನಪಾಗಿ ಚಳಿ ಜ್ವರ ಬಂದ್ಬಿಡ್ಬೇಕು. ಹಂಗ ಮಾಡ್ತೀನಿ. ಸರ್, ಮಾತ್ಗೂ ಕಳ್ಳಿ ಅಂತ ಹೇಳ್ಬೇಡಿ. ಮೇಡಮ್, ನೀವೇ ಹೇಳಿ, ನಿಮ್ಮನ್ ಕೇಳಿ ತಾನೇ ಒಳಗ್ ಹೋಗಿದ್ದು. ಹೇಳು, ಇವಳು ಕಳ್ಳಿನ ಅಥವಾ ನಿನ್ ಕೆಲ್ಸ ಕಳ್ಳಿನ? ಮೇಡಮ್, ಏನಿದು ಇಷ್ಟು ಜೋರ ಗಲಾಟೆ ಮಾಡುವಂಥದ್ದು? ಏನಾಯ್ತು? ಯಾರಿ ಹುಡುಗಿ? ಮೇಡಮ್, ಇವಳು ವಿರಾಜ್ ಸರ್ ಕ್ಯಾಬಿನ್ಗೆ ಮೆಲ್ಲಗೆ ಹೋಗಿ ಪರ್ಸ್ನ ದೇಪಿಟ್ಟಿದ್ದಾಳೆ ಮೇಡಮ್. ನಾನು ಬಿಟ್ಬಿಡ್ತೀನಾ? ಎಳಕ್ಕ ಬಂದು ಇಲ್ಲಿ ನಿಲ್ಸಿದ್ದೀನಿ ಮೇಡಮ್. ಇಲ್ಲ ಮೇಡಮ್, ನಾನ್ ಕದ್ಯಕ್ ಹೋಗಿರ್ಲಿಲ್ಲ. ಈ ಪರ್ಸ್ ಸಿಕ್ಕಿತ್ತು, ಇದ್ರಲ್ಲಿ ಅಡ್ರೆಸ್ ಇತ್ತು, ಅದಕ್ಕೆ ವಾಪಸ್ ಕೊಡೋದಕ್ಕೆ ಅಂತ ಬಂದಿದ್ದೆ. ಓಹೋ, ಸಿಕ್ಕಿದ ಪರ್ಸ್ನ ವಾಪಸ್ ಕೊಡೋದಕ್ಕೆ ಇಲ್ಲಿವರೆಗೂ ಹುಡುಕ ಬಂದ್ಲಂತೆ. ಇದನ್ನ ನಾವು ನಂಬಿಡ್ಬೇಕು. ವಿರಾಜ್ ಸರ್ ಇಲ್ದೇ ಇರುವಾಗ ಅವರ ಕ್ಯಾಬಿನ್ಗೆ ಇವಳು ಯಾಕೆ ಹೋಗಿದ್ಲು? ನೀವೇ ಕೇಳಿ ಮೇಡಮ್, ಕೇಳಿ ಮೇಡಮ್. ಪಾಂಡು, ನಾನು ಕೇಳ್ತೀನಿ, ಸುಮ್ಮನಿರು. ನೀವು ಕೇಳ್ಕೊಂಡು ಕ್ಯಾಬಿನ್ ಒಳಗೆ ಹೋಗ್ಬೋದಿತ್ತಲ್ವಾ? ಇವ್ರನ್ನ ಕೇಳೇ ಹೋಗಿದ್ದು ಮೇಡಮ್. ವಿರಾಜ್ ಸರ್ ಒಳಗಿದ್ದಾರೆ ಹೋಗಿ ಅಂತ ಅವರೇ ಕಳ್ಸಿದ್ದು. ಬೇಕಿದ್ರೆ ಕೇಳಿ ಅವರನ್ನೇ. ವಿರಾಜ್ ಕ್ಯಾಬಿನಲ್ಲಿ ಇಲ್ಲ ಅನ್ನೋದು ಗೊತ್ತಿದ್ದು ಕಳ್ಸಿದ್ಯಾ ಅಥವಾ ವಿರಾಜ್ ಇಲ್ಲ ಅನ್ನೋದೇ ಗೊತ್ತಿರ್ಲಿಲ್ವಾ ನಿಂಗೆ? ಅಯ್ಯೋ, ನಾನ್ ಕಳ್ಸಿಲ್ಲ ಮೇಡಮ್. ಈ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ. ಈ ಹುಡುಗಿ ಯಾವಾಗ ಒಳಗೋದ್ಲು ಅಂತ ನಂಗೆ ಗೊತ್ತೇ ಇಲ್ಲ. ಮೂರು ಕಾಸಿನ ಕುದುರೆ ಟಟ ಜಂಬ ಮಾಡಬೇಡಮ್ಮ, ಭೂಮಿ ಮೇಲೆ ನಡಿಯಮ್ಮ. ನಾಗು, ಹಾ ಮೇಡಮ್, ಒಂದು ಗ್ಲಾಸ್ ನೀರು ತಗೊಂಡ. ಹಾ, ತನ್ನಿಂಗ್. ನಾಗು, ಕಪ್ಸ್ ಇಷ್ಟ ಇದೆ, ಮಿಕ್ಕಿದ್ದೆಲ್ಲಿ? ಅದು ಕಿಚನ್ ಡ್ರೈಯರ್ ಅಲ್ಲಿ ಇರ್ಬೇಕು ಮೇಡಮ್, ನಾನು ನೋಡ್ತೀನಿ. ಕಕ್ಕು, ಕಪ್ಸು ನೀನೇನಾದ್ರೂ ನೋಡ್ದ್ಯಾ? ಕಪ್ಸಾ? ನಂಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ಅದೇಂಗಾಗುತ್ತೆ? ಈ ಕಿಚನ್ ಅಲ್ಲಿ ನೀನ್ ಇಡ್ತೀಯ ಇಲ್ಲ ನಾನು ಇಡ್ತೀನಿ? ಒಂದ್ ನಿಂಗ್ ಗೊತ್ತಿರ್ಬೇಕು ಇಲ್ಲ ನಂಗೆ ಗೊತ್ತಿರ್ಬೇಕು. ಗೊತ್ತಿಲ್ಲ ಅಂತೆ, ಗೊತ್ತಿಲ್ಲ. ನಾಗು, ಹೋಗ್ಲಿ ಬಿಡಪ್ಪ. ಅದೇಂಗ್ ಬಿಡಕ್ಕಾಗುತ್ತೆ ಮೇಡಮ್? ಅದೇಂಗ್ ಬಿಡಕ್ಕಾಗುತ್ತೆ? ಲೆಕ್ಕ ಇಲ್ದೆ ಲೆಕ್ಕ ಸಿಗ್ದೆ ಈ ನಾಗು ಬಿಡೋ ಮಾತೇ ಇಲ್ಲ. ಅದು ಕಪ್ಪಾದ್ರೂ ಸರಿ, ಕಾಸಾದ್ರೂ ಸರಿ. ನಾಗು, ನೀನೇ ಹೊಡೆದಾಕ್ಬಿಟ್ಟಿರ್ತೀಯ. ಹುಷಾರು ಅಂದೆ ಕೈ ನಡ್ಗುತ್ತಲ್ವಾ ನಿಂಗೆ? ಹೌದು, ನೀನೇ ಹೊಡೆದಾಕ್ಬಿಟ್ಟಿರ್ತೀಯ. ಬಾ 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 ಬಾ. ಹಲೋ ಕುಕ್ಕಮ್ಮ, ಕೈ ನಡುಗುತ್ತೆ ಆದ್ರೆ ಲೆಕ್ಕ ಇಡವಲ್ಲ. ಅಷ್ಟಕ್ಕೂ ನಾನೇನಾದ್ರೂ ಹೊಡೆದಾಕಿದ್ರೆ ವೈಜಯಂತಿ ಮೇಡಮ್ಗೆ ಲೆಕ್ಕ ಕೊಟ್ಟಿರ್ತೀನಿ. ನಿಂತಾರ ಅವ್ರ ಮೇಲೆ ಎತ್ತಾಕಲ್ಲ. ನಿಂತರ ಅಂದ್ರೆ ನಾನ್ ತೆಗ್ದಿದ್ದೀನಿ ಅಂತನಾ? ನಾನ್ ತೆಗ್ದಿಲ್ಲ ಮೇಡಮ್. ಈ ನಾಗರಾಜನೇ ಎಲ್ಲೋ ಎತ್ತಿಟ್ಟಿರ್ಬೇಕು, ಇಲ್ಲ ಹೊಡೆದಾಕಿರ್ಬೇಕು. ಹಲೋ, ಯಾವನ ಕಳ್ಳ ಅಂತ ಇರೋದು? ಮಾತಿನ ಮೇಲೆ ನಿಗಾ ಇರ್ಲಿ. ಯಾಕೋ ನೀನ್ ಕುಂಬಳಕಾಯಿ ಕಳ್ಳ ಅಂದ್ರೆ ಹೇಗಲು ಮುಟ್ಕೊಂಡಂಗಿದೆ. ಅಮ್ಮ, ನಂಗೆ ಯಾಕೋ ಇವಳ ಮೇಲೇನೆ ಅನುಮಾನ. ನಾನೇನು ಮಾಡಿಲ್ಲ ಮೇಡಮ್, ಇವನೇ ಎತ್ತಿರ್ತಾನೆ. ನನ್ ಮೇಲೆ ಏನಾದ್ರು ಅಂದ್ರೆ ನಾನ್ ಸುಮ್ನೆ ಇರಲ್ಲ. ನೀನ್ ನನ್ ಮೇಲೆ ಹೇಳ್ಬೋದಾ? ಯಾಕಿಷ್ಟು ಗಲಾಟೆ ಮಾಡ್ತಿದ್ದಾರೆ ವೈಜಯಂತಿ? ಅತ್ತೆ, ಅದು ಕಾಫಿ ಕಪ್ನಲ್ಲಿ ಕೆಲವೊಂದು ಕಪ್ ಕಾಣ್ತಾ ಇಲ್ಲ. ಇವರಿಬ್ರು ನಾನು ತಾನು ಅಂತ ಕಿತ್ತಾಡ್ತಿದ್ದಾರೆ. ನಾಗರಾಜ್ಗೆ ಸುಮ್ಮನೆ ಇರು ಅಂದ್ರು ಕೇಳ್ತಾ ಇಲ್ಲ. ಈ ಕುಕ್ಕು ನಾನು ಹೊಡೆದಾಕಿದ್ದೀನಿ ಅಂತ ಸುಳ್ಳು ಆರೋಪ ಮಾಡ್ತಿದ್ರೆ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ ಅಮ್ಮಮ್ಮ? ನಾಗು, ಇಂಥ ಎಷ್ಟು ಕಪ್ಸ್ನ ನೀನು ಹೊಡೆದಾಕಿಲ್ಲ ಹೇಳು?
ಇಷ್ಟಕ್ಕೂ ಈ ಕಪ್ಸ್ ಎಷ್ಟು ಬೆಲೆ ಬಾಳುತ್ತೆ ಅಂತ ಗೊತ್ತಾ ನಿಂಗೆ? ಇಷ್ಟೇನೋ ನಾನು ಏನೇನು ಹೊಡೆದಾಕಿದ್ದೀನೋ ಎಲ್ಲ ಲೆಕ್ಕ ಬರ್ದಿಟ್ಟಿದ್ದೀನಿ. ಹೊಡೆದಾಕಕ್ಕೂ ವೈಜಯಂತಿ ಮ್ಯಾಮ್ಗೆ ತಿಳಿಸಿರ್ತೀನಿ. ನಮ್ಮ ತಾಯಣೆಗೂ ಹೇಳ್ತಿದ್ದೀನಿ ಮೇಡಮ್, ಆ ಕಪ್ಸ್ನ ನಾನು ಹೊಡೆದಾಕಿಲ್ಲ ಮೇಡಮ್. ನಾಗರಾಜ್, ಕಪ್ಪುಗಳು ಎಲ್ಲಿತ್ತೋ ಅಲ್ಲೆಲ್ಲ ಹುಡುಕಿದ್ಯಾ? ಹಾ ಮಾಮ, ಅಲ್ಲೇ ಜೋಪಾನವಾಗಿ ಜೋಡಿಸಿಟ್ಟಿದ್ದೆ. ನಾಗರಾಜ್ ಇಲ್ಲಿಟ್ಟಿದ್ದನ್ನ ನೀನು ನೋಡ್ದ್ಯಮ್ಮ? ಅಮ್ಮ, ನಾನ್ ಕಿಚನ್ ಇಂದ ಆಚೆನೆ ಹೋಗಿಲ್ಲ, ನಾನ್ ನೋಡಿಲ್ಲ ಅಮ್ಮ. ಸರಿ, ಹಾಗಾದ್ರೆ ಟೋಟಲ್ 10 ಕಪ್ಪುಗಳಿತ್ತು. ಶೇರ್ ಮಾಡಿದ್ರೆ ಒಬ್ಬೊಬ್ರಿಗೆ 10,000 ಕಟ್ಟಾಗತ್ತೆ. ಅಮ್ಮಮ್ಮ, ಇದು ಅನ್ಯಾಯ ಅಮ್ಮ ಅವ್ರೆ. ಅಲ್ಲಿದ್ದಿದ್ದ 6 ಕಪ್ಗಳು, ನೀವ್ ನೋಡಿದ್ರೆ 10 ಅಂತ ಹೇಳಿ ಅಷ್ಟೊಂದು ದುಡ್ಡು ಕಟ್ ಮಾಡ್ತೀನಿ ಅಂತಿದ್ದೀರಾ? ಕಪ್ಪುಗಳನ್ನ ನೋಡೇ ಇಲ್ಲ ಅಂದೆ. 6 ಇತ್ತು ಅಂತ ಅದೇಗೆ ಕರೆಕ್ಟಾಗಿ ಹೇಳ್ತಾ ಇದ್ಯಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಕುಕ್ಕಮ್ಮ, ಈಗ ಮಾತಾಡು. ಸುಳ್ಳು ಹೇಳೋರ್ನ, ನಾಟಕ ಮಾಡೋರ್ನ ಕಂಡ್ರೇನೆ ನನಗಾಗಲ್ಲ. ಇನ್ನು ಮಾತು ಬೇಡ. ನೀನ್ ಸುಮ್ಮನೆ ಇದ್ರೂ ನಡೀತಿತ್ತು. ಆದ್ರೆ ನೀನು ತಪ್ಪು ಮಾಡಿದ್ಯಾ, ಜೊತೆಗೆ ಅದನ್ನ ಸಾಧಿಸಕ್ಕೂ ಹೋಗ್ತಾ ಇದ್ಯಾ. ಇನ್ನೊಬ್ರ ಮೇಲೆ ಆರೋಪ ಬೇರೆ ಮಾಡಿದ್ಯಾ. ಇಷ್ಟಾದ್ಮೇಲೆ ನಿನಗೆ ಮಾತಾಡೋದಕ್ಕೆ ಯೋಗ್ಯತೆ ಇಲ್ಲ. ವೈಜಯಂತಿ, ಇವಳನ್ನ ಕಳಿಸ್ಬಿಡು. ಅಮ್ಮ ಅವ್ರೆ, ಇದು ಒಂದ್ಸಲ ನನಗೆ ಕ್ಷಮಿಸ್ಬಿಡಿ. ಮತ್ತೆ ಇನ್ನೊಂದ್ಸತಿ ಈ ತರ ಆಗಲ್ಲ. ನಮ್ಮನೇಲಿ ತಪ್ಪು ಮಾಡೋರ್ಗೆ, ಸುಳ್ಳು ಹೇಳೋರ್ಗೆ ಸೆಕೆಂಡ್ ಚಾನ್ಸ್ ಕೊಡೋ ಅಭ್ಯಾಸ ನನಗಿಲ್ಲ. ನಿಂಗೆ ಹೇಳ್ದೇನೆ ಒಳಗೆ ಹೋದ್ಲಾ? ಅದನ್ನ ನೋಡ್ಕೊಂಡು ನೀನು ಸುಮ್ಮನೆ ಇದ್ಯಾ? ಇಲ್ಲ ಮೇಡಮ್, ಅವಳು ಒಳಗೋಗಿದ್ದೆ ನಂಗೆ ಗೊತ್ತಿಲ್ಲ. ಅದು ಹೇಗೆ ಗೊತ್ತಿರಲ್ಲ? ನಿನ್ನ ಕೆಲಸ ಏನು? ಬರೋರು ಹೋಗೋರ್ನ ಗಮನಿಸಿ ವೆಲ್ಕಮ್ ಮಾಡಿ ಎಂಟ್ರಿ ಮಾಡೋದು ತಾನೆ? ಹೌದು ಮೇಡಮ್. ಹಾಗಿದ್ರೆ ನೀನಿಲ್ಲಿರುವಾಗ ಒಂದು ಹುಡುಗಿ ಒಳಗೆ ಹೋಗಿದ್ದು ನಿನಗೆ ಗೊತ್ತಾಗಿಲ್ಲ ಅಂದರೆ ನಿನ್ನ ಕೆಲಸ ಮಾಡ್ತಿಲ್ಲ ಅಂತ ತಾನೇ ಅರ್ಥ. ಕೆಲಸ ಮಾಡದೇ ಇರೋ ರಿಸೆಪ್ಷನಿಸ್ಟ್ ನಮ್ಗೆ ಆಗಬೇಕು. ಅಯ್ಯೋ, ಆಗ ಹೇಳ್ಬೇಡಿ ಮೇಡಮ್, ಈ ಹುಡುಗಿನ ನಾನೇ ಒಳಗೆ ಕಳಿಸಿದ್ದು. ಆದರೆ ರೂಲ್ಸ್ ಪ್ರಕಾರ ಅಡ್ರೆಸ್ಸು ನೇಮ್ ಎಲ್ಲ ಬರ್ಸ್ಕೊಂಡೇ ಕಳಿಸಿದ್ದೀನಿ ಮೇಡಮ್, ಬೇಕಿದ್ರೆ ನೋಡಿ. ಏನು ಹೇಳೋ ಅಗತ್ಯ ಇಲ್ಲ ಮಿಸ್ ರಾಧಿಕಾ, ಯು ಆರ್ ಫೈರ್ಡ್.